ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಬೆಳಬೆಳಗ್ಗೆನೆ ರೆಡಿಯಾಗಿ ರಂಗೋಲೆ ಹಾಕಿ ಬರ್ತಿರೋದು ನೋಡ್ತಿದ್ರೆ ಮತ್ತೆ ಏನಾದ್ರೂ ಆಫೀಸ್ಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಹೇಗೆ? ಅಮ್ಮ, ನಮ್ಮ ಅದಕ್ಕೆ ಒಂದ್ಸತಿ ಮಾತು ಕೊಟ್ರೆ ಮುಗೀತು, ಕಲ್ಲಿನ ಮೇಲೆ ಕೆತ್ತದ ಹಾಗೆ. ಅದ್ರಲ್ಲೂ ನಿನ್ನಂತ ಕಲ್ ಮನ್ಸಿರೋರ್ಗೆ ಮಾತು ಕೊಟ್ಟಿದಾರಲ್ಲ, ಅವ್ರ ಮಾತು ಮೀರಕ್ಕಾಗತ್ತಾ? ಅವ್ರ ಮಾತು ಮೀರಿದ್ರು ನೀನ್ ಸುಮ್ನೆ ಬಿಡ್ತೀಯಾ? ಯಾರಿಗೆ ಕಲ್ ಮನ್ಸು? ಅಯ್ಯೋ ಅಮ್ಮ, ನಿಂದು ಹೂವಿನಂತ ಮನ್ಸು. ಬರ, ಇನ್ನು ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ ಹೋಗೋಣ. ಏಯ್, ನನಗೆ ಯಾಕೋ ಡೌಟು ಕಣೆ. ನನ್ನ ಹತ್ರ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿ ಎಲ್ಲಿ ಕದ್ದು ಮುಚ್ಚಿ ಕೆಲ್ಸಕ್ಕೆ ಹೋಗ್ತೀಯೋ ಅಂತ ಡೌಟು. ಈ ಇಂದ್ರಮ್ಮನ್ ಯಾರು ಯಾಮಾರ್ಸಕ್ಕಾಗಲ್ಲ. ನಿನ್ನ ಮೇಲೆ ಒಂದು ಕಣ್ಣು ಇಟ್ಟೇ ಇಟ್ಟಿರ್ತೀನಿ, ಅರ್ಥ ಆಯ್ತಾ? ಮಾತ್ ತಪ್ಪಿದ್ರೆ ಗೊತ್ತಲ್ಲ, ಇಡೀ ಮನೆನ ಕುರುಕ್ಷೇತ್ರ ಮಾಡ್ಬಿಡ್ತೀನಿ. ಇಲ್ಲ ಅತ್ತೆ, ನಿಮಗೆ ನೋವಾಗೋ ಕೆಲಸ ಯಾವುದು ನಾನು ಮಾಡಲ್ಲ. ನೀವು ಆರಾಮಾಗಿರಿ. ಆಯ್ತಾಯ್ತು, ಏನ್ ಮಾಡ್ತೀನಿ ನಾನು ನೋಡ್ತೀನಿ. ಶಿವಲಿ, ಅತ್ತೆ ಹೇಗೆ ಮಾತಾಡಿದ್ರು ಅಂತ ನೀನು ಕೇಳಿಸ್ಕೊಂಡೆ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನನ್ನ ಕೆಲ್ಸಕ್ಕೆ ಹೋಗೋಕೆ ಹೇಗೆ ಸಾಧ್ಯ ಹೇಳು? ನೋಡು ವರ, ಇವಾಗ ನೀನು ಅಮ್ಮನ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಅಣ್ಣ ಏನ್ ಹೇಳಿದನೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಹಾಗಂತ ಅತ್ತೆ ಮಾತನ್ನ ಮೀರಕ್ಕಾಗತ್ತಾ? ಅದಕ್ಕೆ ಗಂಡನ್ ಮಾತನ್ನ ಮೀರ್ತೀಯಾ? ನಮ್ಮಣ್ಣ ನಿಂಗ್ ಗಂಡ ಆಗಿರೋದಕ್ಕೆ ನಮ್ಮಮ್ಮ ನಿಂಗ್ ಅತ್ತೆ ಆಗಿರೋದು, ನೆನ್ಪಿಟ್ಕೋ. ಶಿವಲಿ, ಏನ್ ತಮಾಷೆ ಮಾಡ್ತಿದ್ಯಾ ನೀನು? ನೋಡು ವರ, ನಾನ್ ತಮಾಷೆ ಮಾಡ್ತಿಲ್ಲ, ನೀನ್ ತಮಾಷೆ ಮಾಡ್ತಿರೋದು. ಆಗ್ಲೇ ಅಣ್ಣ ಹೇಳ್ದಾಗ ಒಪ್ಕೊಂಡೆ ತಾನೆ. ಈಗ ಅಮ್ಮ ಮಾತಾಡಿದ ತಕ್ಷಣ ಏನ್ ರಾಗ ಹೇಳಿತಿದ್ಯಾ? ಅತ್ತೆ ಕೊಟ್ಟಿರೋ ಮಾತನ್ನು ಮೀರ್ಬಾರ್ದಲ್ವಾ? ಅಂದ್ರೆ ಅಣ್ಣನ ಹತ್ರ ಕೆಲ್ಸಕ್ ಹೋಗ್ತೀನಿ ಅಂತ ಮಾತ್ ಕೊಟ್ಟಿಯಲ್ಲ, ಗಂಡನ್ ಮಾತನ್ನ ಮೀರ್ಬೋದಾ? ಪ್ರಪಂಚದಲ್ಲಿ ಪತಿಯೇ ದೇವ್ರು ಅಂತ ಕರೀತಾರೆ ಹೊರತು ಅತ್ತೆ ದೇವ್ರು ಅಂತ ಕರೆಯೋದಿಲ್ಲ. ಪತಿನೇ ದೇವ್ರು ನಿಜ, ಆದ್ರೆ ಆ ದೇವ್ರನ್ನ ದಯಪಾಲಿಸಿರೋರು ಅತ್ತೆನೇ ತಾನೆ. ಅಮ್ಮ ತಾಯಿ, ನಿನಗ್ ನನ್ ಮಾತ್ ಕೊಡಕ್ ಆಗ್ತಿಲ್ಲ. ನಾನು ಅಷ್ಟೇ, ಕೊಟ್ಟಿರೋ ಮಾತನ್ನ ಮೀರಕ್ಕಾಗಲ್ಲ. ನೋಡು ವರ, ಒಂದೇ ಒಂದ್ಸತಿ ಅಣ್ಣ ಹೇಳಿರೋ ಮಾತ್ನೆಲ್ಲ ನೆನ್ಪ್ ಮಾಡ್ಕೋ. ನೀನ್ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ಅಣ್ಣಂಗ್ ಬೇಜಾರಾಗತ್ತೆ. ಅಯ್ಯೋ ಶ್ರೀವಲಿ, ಅತ್ತೆ ನನ್ ಮೇಲೆ ಒಂದ್ ಕಣ್ಣಿಟ್ಟಿರ್ತೀನಿ ಅಂತ ಹೇಳಿದಾರಲ್ವಾ? ಅಯ್ಯೋ, ಕಣ್ಣಿಟ್ಟಿದ್ರೆ ಇಟ್ಕೊಳ್ಳಿ ಬಿಡು. ನೋಡು ವರ, ನಾವ್ ಆಡ್ತಿರೋದು ಕಣ್ಣ ಮುಚ್ಚಾಲೆ ಆಟ ತಾನೆ. ಅಣ್ಣ ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾನೆ, ಅವನ್ ಮಾತ್ನ ನಂಬು. ಅವನ್ ಏನ್ ಮಾಡ್ತಾನೆ ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ ವರ, ಯಾಕೆ ಟೆನ್ಷನ್ ತಗೋತಿದ್ಯಾ? ನನ್ನ ಎದೆ ಡವ ಡವ ಅಂತ ಹೊಡ್ಕೊಳ್ತಾ ಇದೆ. ನೋಡು ವರ, ಅಣ್ಣನ ನೆನ್ಪ್ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ನಿನ್ ಜೊತೆ ನಾನಿರ್ತೀನಿ. ಏನೇ, ಇನ್ನು ಕಾಫಿ ಆಗ್ಲಿಲ್ವಾ? ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಯಾ ಹೇಗೆ? ಇರೇ, ಕಾಫಿ ಮಾಡಕ್ಕಾದ್ರೂ ಟೈಮ್ ಬೇಡವಾ? ಸುಮ್ತಿರದೇ ಇಲ್ಲ ಅಂತೀರ. ಅತ್ತೆ, ಕಾಫಿ ಬಂದಿಯಾ? ಸಮಾಧಾನ ಆಯ್ತಾ? ಕುಡಿ, ಕಾಫಿ ಕುಡಿ. ಬಿಸಿ ಇದೆ ಕಣೆ, ಹುಷಾರು, ಬಾಯಿ ಸುಟ್ಕೊಂಬಿಟ್ಯಾ? ನನ್ನ ಬಾಯಿ ಬಗ್ಗೆ ಯೋಚನೆ ಮಾಡ್ಬಿಡಿ, ನಾನ್ ನೋಡ್ಕೋತೀನಿ. ಅದು ಸರಿ ಅನ್ನು. ನಿನಗ್ ಬಾಯ ತಾನೇ ಬಂಡವಾಳ, ಅದು ಹುಷಾರಾಗಿ ನೋಡ್ಕೊಳ್ದೆ ಇರ್ತೀಯಾ? ಸುಮ್ಮನೆ ಇರ್ತೀರಾ? ಶ್ರಾವಣಿ ಸುಬ್ರಹ್ಮಣ್ಯ